ಇಲ್ಲ 2 ವರ್ಷದಿಂದ ಬರುತ್ತೆ ಸರ್. ಇಲ್ಲಿ ನಾವು ಪ್ರಮುಖವಾಗಿ ಸೇರ್ಲಿಕ್ಕೆ ಪ್ರಮುಖ ಘಟ್ಟ ನಮ್ಮ ತಾತನವ್ರು ಕುರಿನಾಗಪ್ಪನವರ ತಾತನವರ 3ನೇ ವರ್ಷದ ಆರಾಧನಾ ಮಹೋತ್ಸವದಲ್ಲಿ ನಾವು ನಿಜವಾಗ್ಲೂ ಸಂತೋಷದಾಯಕವಾಗಿ ಪಾಲ್ಗೊಂಡಿದ್ವಿ. ಈ ದಿನದ ವಿಶೇಷ ಏನಂದ್ರೆ ಈ ಸುತ್ತಮುತ್ತಲಿನ ಗ್ರಾಮಕ್ಕೆ ಈ ತಾತನವರದು ಭೂಮಿ ಪೂಜೆ ಆಗಿದೆ. ಒಂಥರ ಗದ್ದುಗೆ ಹಾಗೂ ದೇವಸ್ಥಾನ ರೂಪದಲ್ಲಿ ನಿಜವಾಗ್ಲೂ ದೈವ ಸಂಭೂತರು. ನಮ್ಮ ಹಿರಿಯರು ಹೇಳಿದಾಗೆ ಎಲ್ಲ ವ್ಯಕ್ತರು ಮನುಷ್ಯರಾಗಿರ್ತಾರೆ, ಎಲ್ಲರೂ ದೈವ ಸಂಭೂತವನ್ನು ಪಡ್ತಕ್ಕಂಥ ವ್ಯಕ್ತಿಗಳು ಆಗ್ಲಿಕ್ಕಿಲ್ಲ. ಅಂತ ನಿಟ್ಟಿನಲ್ಲಿ ಅಂತ ಶರಣರ ಪಟ್ಟಿನಲ್ಲಿ ನಮ್ಮ ಕುರಿನಾಗಪ್ಪ ತಾತನವ್ರು ಸೇರ್ಕೊಂಡಿದ್ದಾರೆ. ನಿಜವಾಗ್ಲೂ ಕುರಿನಾಗಪ್ಪರ ತಾತನವರ ಸನ್ನಿಧಿ ಹೇಗಿದೆ ಅಂದ್ರೆ ಇಲ್ಲಿ ಕೂತ್ಕೊಂಡ್ರೆ ಹೊರಗಡೆ ಹೋಗ್ಲಿಕ್ಕೆ ಇಷ್ಟ ಆಗಲ್ಲ, ಇಲ್ಲೇ ಕೂಡ್ಬೇಕನ್ನೋ ಮನೋಭಾವ, ಶಾಂತಿಯನ್ನು ಕಾಪಾಡ್ತಕ್ಕಂಥ ನೆಲೆ ಈ ನೆಲೆ ಆಗಿದೆ. ಈ ನೆಲೆ ಮುಂದೊಂದು ದಿನ ಒಂದು ಧಾರ್ಮಿಕತೆ ಕ್ಷೇತ್ರವಾಗಿ ಪರಿಗಣಿಸುತ್ತೆ. ಆ ಕುಟುಂಬಕ್ಕೆ ನಾವೆಲ್ಲರೂ ಸೇರಿ ಈ ಧಾರ್ಮಿಕ ನೆಲೆಯನ್ನು ಕಟ್ಟುಕಟ್ಟುವ ನಿಟ್ಟಿನಲ್ಲಿ ನಾವೆಲ್ಲ ಪ್ರಮುಖ ಪಾತ್ರ ವಹಿಸೋಣ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೇನೆ. ಬಳ್ಳಾರಿ ತಾಲೂಕು ಬಳ್ಳಾರಿ ಜಿಲ್ಲೆಯಲ್ಲಿರ್ತಕ್ಕಂಥ ಹರಿಯಾಣ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಕುರಿನಾಗಪ್ಪ ತಾತನವರ 3ನೇ ವರ್ಷದ ಆರಾಧನೆ ಮಹೋತ್ಸವನ್ನ ಸದಾ ವಿಶೇಷ ಏನಪ್ಪಾ ಅಂತಂದ್ರೆ ಹಾಗೂ ಅಭಿಷೇಕವನ್ನ ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಬರುವಂತ ದಿನಗಳಲ್ಲಿ ಅವರ ಗದ್ದಿಗೆ ಮತ್ತೆ ಒಂದು ದೇವಸ್ಥಾನ ಅತಿ ಬೇಗನೆ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ, ಹಾಗೂ ಈ ಗದ್ದಿಗೆಯ ಶಕ್ತಿ ಈ ಸುತ್ತಮುತ್ತಲಿನ ನಾಡಿಗೆ ಎಲ್ಲರಿಗೂ ಸಹ ಪರಿಚಯವಾಗಂತ ಹೇಳ್ತಾ ನಾನು ಮಾತುಗಳಿಗೂ ಶಕ್ತಿ ಕೇಂದ್ರಕ್ಕೆ ಆಗಮಿಸಕ್ಕಂಥ ನನ್ನ ಹೆಸರು ದುಶಾಂತ್ ಅಂತ ಹೇಳಿ ನಾನು ಈಗ ವಾಸ್ತವಿಕವಾಗಿ ಒಂದೆರಡು ಮಾತು ಹೇಳ್ತೀನಿ. ನಾನು ವೃತ್ತಿಯಲ್ಲಿ ಉಪನ್ಯಾಸ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿಧಾನದಲ್ಲಿ ನಾನು ಇಲ್ಲಿ ನಮ್ಮ ಸಹೋದರ ಮಿತ್ರರಾಗಿರ್ತಕ್ಕಂಥ ಗೌಸಿದ್ದಪ್ಪ ಅವರು ಈ ರೀತಿ ಕಾರ್ಯಕ್ರಮಕ್ಕೆ ಬರಬೇಕು ಅಂತಕ್ಕಂಥ ಒಂದು ನಮಗೆ ಒಂದು ಕರೆಯನ್ನು ಕೊಟ್ಟಾಗ ನಾವು ಖಂಡಿತ ಬಂದೇ ಬರುತ್ತೇನೆ ಅಂತಕ್ಕಂಥ ಭಾವನೆಯನ್ನು ಹೇಳಿದ್ವಿ. ಬಹುಶಃ ಈ ಒಂದು ಏನು ಧಾರ್ಮಿಕ ಕೇಂದ್ರ ಇದೆ, ನಾನು ಹಿಂದೆ ಇತಿಹಾಸ ಪರಂಪರೆಯನ್ನು ನೋಡಿದಾಗ ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು ಅಂತಕ್ಕಂಥ ವ್ಯಕ್ತಿಗಳು ಅನೇಕ ಸಿದ್ಧಾಂತಗಳನ್ನು ಮಾಡಿಕೊಂಡು ಸಮಾಜದಲ್ಲಿ ಒಂದು ಆ ಶಕ್ತಿಯನ್ನು ಶಕ್ತಿಯಲ್ಲಿರ್ತಕ್ಕಂಥ ವ್ಯಕ್ತಿ ಭಕ್ತಿ ಮುಕ್ತಿ ಆ ಪ್ರಭಾವವನ್ನು ಹರಡಿರ್ತಕ್ಕಂಥ ಹಲವಾರು ಪರಂಪರೆಯನ್ನು ನೋಡಿದ್ದೇವೆ. ಹಾಗೆ ಇರತಕ್ಕಂಥ ಈ ಜಾಲ್ಯಾಳದ ಸುತ್ತಮುತ್ತ ಗ್ರಾಮದಲ್ಲಿ ಇವರಲ್ಲಿ ಯಾವುದೇ ಇರ್ತಕ್ಕಂಥ ಒಂದು ಶಕ್ತಿ ಏನಿದೆ, ಏನು ಆಧ್ಯಾತ್ಮಿಕ ಒಲವಿದೆ, ಇವರಲ್ಲಿ ಇರ್ತಕ್ಕಂಥ ಏನು ಜ್ಞಾನ ಇದೆ, ಅದನ್ನು ಹಾಗೆ ಗುಪ್ತವಾಗಿ ಅಡಗಲಿಕ್ಕೆ ಬಿಡಬಾರ್ದು. ಆ ಬರ್ತಕ್ಕಂಥ ಆ ಶಕ್ತಿಯನ್ನು ಆ ಸಾಧನೆಯನ್ನು ಮಾಡಕ್ಕಂಥದ್ದನ್ನು ಈ ಸಮಾಜಕ್ಕೆ ಆ ಹಂಚತಕ್ಕಂಥ ಕೆಲಸವನ್ನು ನಿಮಗೆ ಚಿರಋಣಿ ಅಂತ ಹೇಳ್ತೀವಿ. ಯಾಕಂದರೆ ಮಾಧ್ಯಮದವರ ಪಾತ್ರ ಬಹುಮುಖ್ಯವಾಗಿದೆ. ಈ ಒಂದು ಸ್ಥಳ ಇಲ್ಲಿ ಏನಿದೆ, ಇಲ್ಲಿ ಯಾವ್ದಕ್ಕಂಥ ಒಂದು ಶಕ್ತಿ ಇದೆ ಅಂತಕ್ಕಂಥದ್ದನ್ನು ಸಮಾಜಕ್ಕೆ ಪ್ರಚಾರ ಮಾಡುವಲ್ಲಿ ಅದರಲ್ಲಿ ತಮ್ಮ ಮಾಧ್ಯಮದವರ ಪಾತ್ರ, ಮಾಧ್ಯಮ ಮಿತ್ರರವರ ಪಾತ್ರ ಬಹಳ ಪ್ರಮುಖವಾಗಿದೆ. ಈ ಮಾಧ್ಯಮದ ಮಿತ್ರರು ಎಲ್ಲರೂ ಸೇರಿಕೊಂಡು ಈ ಕುರಿನಾಗಪ್ಪನವರ ಈ ಒಂದು ಆ ಸಮಾಧಿಯ ಒಂದು ಪವಾಡ ಇರ್ಬೋದು, ಅವರ ಒಂದು ಏನು ಅವರಲ್ಲಿ ಕರ್ತವ್ಯ ಪುಣ್ಯಸ್ಮರಣೆ ಆರಾಧನೆ ಕಾರ್ಯಕ್ರಮಕ್ಕೆ ಮುಂದಿನ ವರ್ಷ ಮಾಡ್ತಾ ಇದ್ದೀವಿ. ಇವುಗಳು ಹುಟ್ಟೋದು ಭಾಳ ಯಾಕಂತಂದರೆ ಇವತ್ತು ಒಬ್ಬೊಬ್ಬರು ಒಂದೊಂದು ರೀತಿ ಒಂದೊಂದು ಆಯ್ಕೆ ಮಾಡ್ಕೊಂತಾರೆ ಮನುಷ್ಯ ಹುಟ್ಟಿದ ಮೇಲೆ. ಇವರು ತಮ್ಮದಾದ ಒಂದು ಭಕ್ತಿಯಿಂದ ಒಂದು ದೈವ ಸಂಭೂತರಾಗಿ ಅವರು ಇವತ್ತು ಅದೊಂದು ಆಯ್ಕೆ ಮಾಡಿಕೊಂಡು ಅವ್ರ ಜೀವನ ಕಳ್ಕೊಂಡು ಇವತ್ತು ಅವರು ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ನಮಗೆ ರೂಪಿಸೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನನ್ನ ಸೇವೆ ಭಾಗ್ಯ ಮತ್ತು ನನ್ನ ಸೇವೆಯಿಂದ ಜನಗಳಿಗೆ ಒಂದು ಒಳ್ಳೆಯ ಸಮಾಜಕ್ಕೆ ಒಂದು ಒಳ್ಳೆಯ ವಾತಾವರಣ ಆಗಲಿ ಅಂತೇಳಿ ಈ ಕಾರ್ಯಕ್ರಮವನ್ನು ನಾನು ಸದಾ ಮಾಡ್ತಾ ಇರ್ತೀನಿ. ಎಲ್ಲರೂ ನಮ್ಮ ಈ ಬಂದಿರತಕ್ಕಂಥ ನನ್ನ ಇಲ್ಲೆಲ್ಲ ಭಕ್ತಾದಿಗಳ ನನ್ನ ಆಶೀರ್ವಾದ ಯಾವಾಗಲೂ ಅವರಿಗೆ ನನ್ನ ಮೇಲೆ ಇರಲಿ ಅಂತೇಳಿ ಈ ಮಾತನ್ನು ಹೇಳೋಕ್ಕೆ